ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ, ಅಶ್ವಿನಿ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಪ್ರೀತಿಸಿ ವರಿಸಿದವಳ ಮೇಲೆ ಅನುಮಾನ, ವರದಕ್ಷಿಣೆಗಾಗಿ ಪತ್ನಿ ಮೇಲೆ ಸಾರ್ವಜನಿಕರ ಎದುರೇ ಚಾಕುವಿನಿಂದ ಹಲ್ಲೆ, ಪತಿ ಅರೆಸ್ಟ್. ಇಂಧನ ದರ ಏರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಫಲ ವಿದೇಶಾಂಗ ನೀತಿಯೇ ಕಾರಣ ಎಂದು ಸಿಎಂ ಡಿಕೆ ಶಿವಕುಮಾರ್ ಆರೋಪ. ಮುಸ್ಲಿಂ ಹುಡುಗರಿಗೆ ಮುಕ್ಕಾಲು ಪ್ಯಾಂಟ್ ಹಾಕೊಂಡು ಟೋಪಿ ಹಾಕೊಂಡು ಕುರುಚಲು ಗಡ್ಡ ಬಿಟ್ಟು ಬರಬಹುದು ಅಂತ ಅವಕಾಶ ಕೊಡ್ಬಿಡಿ, ಪ್ರತಾಪ್ ಸಿಂಹ ಕಿಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನ ಮಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲಿಯೂರು ಹಾಗೂ ಒಡ್ಡರಕೊಪ್ಪಲು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಹಲವು ತಿಂಗಳಿಂದ ಸಮರ್ಪಕವಾಗಿ ನೀರು ಪೂರೈಕೆಯಾಗದೆ ಜನರು ದೂರದ ಪ್ರದೇಶಗಳಿಂದ ನೀರು ತಂದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ತಕ್ಷಣ ಸಮಸ್ಯೆ ಪರಿಹರಿಸಿ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಸಮಸ್ಯೆ ಬಗೆಹರಿಯದಿದ್ದರೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಲಿಯೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಮಲಿಯೂರು ಮತ್ತು ಒಡ್ರಕೊಪ್ಪಲು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಅಭಾವವಾಗಿದೆ. ಈ ವಿಚಾರವಾಗಿ ಹಲವಾರು ಬಾರಿ ಕೂಡ ನಾವು ಗ್ರಾಮ ಪಂಚಾಯತಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಕೂಡ ದೂರನ್ನು ನೀಡಿದ್ದೀವಿ. ಇಲ್ಲಿವರೆಗೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಸಾರ್ವಜನಿಕರು ಯಾವಾಗ ದೂರನ್ನ ಕೊಡ್ತಾರೋ ಆ ಟೈಮಲ್ಲಿ ಬಂದು ಆ ಸಮಯದಲ್ಲಿ ಮಾತ್ರ ಆ ಕುಡಿಯ ನೀರಿನ ಸಮಸ್ಯೆನ ಬಗೆಹರಿಸ್ತಾರೆ. ಮತ್ತೆ ಯಥಾಸ್ಥಿತಿ ಇನ್ನೂ ಒಂದು ವಾರ ಆಯ್ತಿದ್ದಂಗೆ ಮತ್ತೆ ಯಥಾಸ್ಥಿತಿ ಕುಡಿಯ ನೀರಿನ ಸಮಸ್ಯೆ ಉದ್ಭವ ಆಗ್ತದೆ. ಸಾರ್ವಜನಿಕರ ಪರವಾಗಿ ನಾವು ಕೇಳೋದೇನಪ್ಪ ಅಂತಂದರೆ, ಮಲಿಯೂರು ಗ್ರಾಮ ಮತ್ತು ಒಡ್ರಕೊಪ್ಪಲು ಗ್ರಾಮಕ್ಕೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಬೇಕು. ಈಗ ನಾವು ಪಂಚಾಯಿತಿ ಅಧಿಕಾರಿಗಳಿಗಾಗಲಿ ಮೇಲಧಿಕಾರಿಗಳಿಗಾಗಲಿ ನಾವು ಕೇಳೋದಿಷ್ಟೇ, ಕುಡಿಯುವ ನೀರಿನ ಶಾಶ್ವತವಾಗಿ ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ವಿಚಾರ ಏನಕ್ಕಪ್ಪ ಅಂತಂದರೆ, ಕುಡಿಯೋ ನೀರು ಬಂದು ಮೂಲಭೂತ ಸೌಕರ್ಯವಾಗಿರುವಂಥದ್ದು. ಪ್ರತಿಯೊಂದು ಜೀವಿಗೂ ಕೂಡ ನೀರು ಬೇಕೇ ಬೇಕು. ಅದರಂತೂ ಈಗ ಬೇಸಿಗೆ ಟೈಮಲ್ಲಂತೂ ಕುಡಿಯೋ ನೀರಂತೂ ಬೇಕೇ ಬೇಕು. ಈ ರೀತಿ ಸಮಯದಲ್ಲಿ ಈ ರೀತಿ ಕುಡಿಯುವ ನೀರಿನ ಸಮಸ್ಯೆಗೆ ತುಂಬ ಅಭಾವ ಆಗ್ತದೆ. ಇದು ಈಗಿನೆಲ್ಲ ಸಮಸ್ಯೆ ಆಗ್ತಾ ಇರುವಂಥದ್ದು. ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಆದರೆ ಇಲ್ಲಿವರೆಗೂ ಕೂಡ ಕುಡಿಯುವ ನೀರು ಶಾಶ್ವತ ಪರಿಹಾರ ಮಾತ್ರ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾವು ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ, ಕುಡಿಯೋ ನೀರಿಗೋಸ್ಕರ ಅವರು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಕೊಂಡು ಹೋಗ್ಬೇಕು ಕುಡಿಯೋ ನೀರಿಗೋಸ್ಕರ. ನಂಜನಗೂಡಿನ ಕಸಬಾ ನಾಡ ಕಚೇರಿಯಲ್ಲಿ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಹಾಜರಾಗದೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆಯೇ ವಿವಿಧ ಕೆಲಸಗಳಿಗಾಗಿ ಕಚೇರಿಗೆ ಆಗಮಿಸಿದ್ದ ಜನರು ಕಚೇರಿ ಬಾಗಿಲು ತೆರೆಯದ ಕಾರಣ ಹೊರಗೆ ಕಾಯುವ ಪರಿಸ್ಥಿತಿ ಎದುರಾಯಿತು. ಜಾತಿ, ಆದಾಯ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲೆಗಳಿಗಾಗಿ ಬಂದಿದ್ದ ಸಾರ್ವಜನಿಕರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದರು. ಸರ್ಕಾರಿ ಕಚೇರಿಗಳು ನಿಗದಿತ ಸಮಯಕ್ಕೆ ಕಾರ್ಯನಿರ್ವಹಿಸಬೇಕು ಎಂದು ಜನರು ಆಗ್ರಹಿಸಿದರು. ಇದರಿಂದ ಕೆಲಸಗಳು ನಿಧಾನವಾಗುತ್ತಿದೆ. ಹಲವಾರು ಬಾರಿ ಇದೇ ಸಮಸ್ಯೆ ಮರುಕಳಿಸುತ್ತಿದ್ದು, ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಿಬ್ಬಂದಿ ಸಮಯ ಪಾಲನೆ ಮಾಡುವಂತೆ ಸೂಚನೆ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದರು. ಜಿಲ್ಲೆ ಅಯ್ಯೋ ಇದು ಕ್ಯಾಸ್ಟ್ ಇನ್ಕಮ್ ಕೊಟ್ಟಿ ಸುಮಾರು 15 ದಿನ ಮೇಲಾಗದಪ್ಪ. 3 ದಿನ ತಿರಿಕ ಓದೋದಾಯ್ತು. 3 ದಿನದ ಮೇಲೆ 1 ಗಂಟೆ 2 ಗಂಟೆ ಆಯ್ತದ. 2 ಪೈಲ್ ಇಬ್ರು ಕೊಡೋದು 1 ಗಂಟೆ ಆಯ್ತದ ಅಂತ ಇದ್ರಲ್ಲಿ ಬಂದು ಇಲ್ಲಿ ಕಾದು ನಿಂತೀವಿಯಪ್ಪ. ಕಾದ್ ನಿಂತಿರು ಇನ್ನೂ ಇಲ್ಲಿ ಡೋರ್ ತೆಗ್ದಿಲ್ಲ. ಬೆಳಗ್ಗೆ ಎಷ್ಟೊತ್ತು ಬಂದ್ರಿ ನೀವು? 9 ಗಂಟೆ. ಊಟ ತಿಂಡಿ ಮಾಡದೆ ಬಂದಿದ್ದಾರೆ ಪಾಪ. ಏನ್ ಮಾಡಕ್ ಆಯ್ತಪ್ಪ, ಸೇರಿದ್ರ ತಿನ್ಬೇಕು. ಈ ಬಿಸಿಲು ಟೈಮ್ ನಲ್ಲಿ ಸೇರಲ್ಲ. ನಿಮ್ ಕೆಲಸ ಏನು ಬೇಗ ಬರ್ತಿದಾರೆ, ಇನ್ನು ಕೆಲಸ ಬಾಗಲ್ ತೆಗ್ದಿಲ್ಲ. ಗೊತ್ತಾಗ್ದಿಲ್ಲ. ಯಾವ ಊರಜ್ಜಿ ನಿಮ್ದು? ಹಿರೇದೇವನ್ಪುರ ಅಪ್ಪ. ಹಿರೇದೇವನ್ಪುರ, ನಂಜನಗೂಡು ತಾಲೂಕು. ಇಲ್ಲಿ ಯಾರ ಆಫೀಸರ್ಗಳಿಗೆ ಹೇಳಿದ್ರೆ ನೀವು? ಆಫೀಸರ್ಗಳು ನಾವ್ ಯಾನಂತ ಕೇಳವಪ್ಪ. ನಮ್ ಕೈಲಿ ಕೇಳಕ ಅಂತ ಅಂದ್ರ ಬೈರಮ್ಮ ಕಿವಲ್ ಬನ್ನಿಯಮ್ಮ ಅಂತ ಕೇಳ್ತಾರ. ಉಡಾಪ ಮಾತಾಡ್ತಾರ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ವರದಕ್ಷಿಣೆ ಹಾಗೂ ಅನುಮಾನದ ಹಿನ್ನೆಲೆ ಪತ್ನಿಯ ಮೇಲೆಯೇ ಪತಿಯೊಬ್ಬ ಚಾಕುವಿನಿಂದ ದಾಳಿ ನಡೆಸಿದ ಘಟನೆ ನಡೆದಿದೆ. ಗವೇನಹಳ್ಳಿಯ 28 ವರ್ಷದ ರೋಜಾ ಗಂಭೀರವಾಗಿ ಗಾಯಗೊಂಡ ಮಹಿಳೆ. 8 ವರ್ಷಗಳ ಹಿಂದೆ ಜೋಡಿ ಕೃಷ್ಣಾಪುರದ ಉಮೇಶ್ನನ್ನು ಪ್ರೀತಿಸಿ ಮದುವೆಯಾಗಿದ್ದ ರೋಜಾ ಅವರಿಗೆ 7 ವರ್ಷದ ಮಗನಿದ್ದಾನೆ.
ಲಾರಿ ಖರೀದಿಸಲು ಹಣ ತರುವಂತೆ ಪತ್ನಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದ ಉಮೇಶ್ ಈ ಹಿಂದೆ 2 ಲಕ್ಷ ರೂಪಾಯಿ ಪಡೆದಿದ್ದರೂ ಹಿಂಸೆ ನಿಲ್ಲಿಸಿರಲಿಲ್ಲ ಎನ್ನಲಾಗಿದೆ. ಕಳೆದ 1.5 ವರ್ಷಗಳಿಂದ ತಾಯಿ ಮನೆಯಲ್ಲಿ ವಾಸವಿದ್ದ ರೋಜಾ ಜಾಕಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮೇ 13ರಂದು ಸಂಜೆ ಫ್ಯಾಕ್ಟರಿ ಮುಂಭಾಗ ಮಾತಾಡಬೇಕು ಎಂದು ಕರೆಸಿ ಸಾರ್ವಜನಿಕರ ಎದುರೇ ಉಮೇಶ್ ಚಾಕುವಿನಿಂದ ಕುತ್ತಿಗೆ, ಎದೆ ಹಾಗೂ ತಲೆಗೆ ಇರಿದಿದ್ದಾನೆ. ಗಂಭೀರ ಗಾಯಗೊಂಡ ರೋಜಾ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಹಾಸನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪತಿ ಉಮೇಶ್ನನ್ನು ಅರೆಸ್ಟ್ ಮಾಡಿದ್ದಾರೆ. ತುಂಬ ಹಿಂಸೆ ಕೊಡೋರು, ಹೊಡೆಯೋದೆಲ್ಲ ಮಾಡೋಣ. ಮತ್ತೆ ಮನೆಗೆ ಬಂದು ಮನೆಗೆ ಬಂದು ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಾನು ಕೆಲಸಕ್ಕೆ ಹೋಗಿದ್ದೆ. ಕೆಲಸದಲ್ಲೂ ನಿಂದಿರಲಿಲ್ಲ. ಅಲ್ಲಿ ಹುಡುಕಿ ಬಂದು ಹೊಡೆಯೋನು ರೋಡಲ್ಲಿಲ್ಲ. ತುಂಬ ಹಿಂಸೆ ಕೊಡ್ತಿದ್ದ. ತುಂಬ ಅನುಮಾನ ಪಡ್ತಿದ್ದ. ಮಾತಾಡ್ತಾನೆ ಹೊಟ್ಟೆಗೆಲ್ಲ ಚುತ್ತ ಸರ್. ತುಂಬ ಅನುಮಾನ ಸರ್. ತುಂಬ ಅನುಮಾನ ಪಡ್ತಾನೆ. ಯಾವಾಗಲೂ ಅನುಮಾನ ಪಡ್ತಾನೆ. ಸ್ವಂತಿಂದ ಕೆಳಕ್ಕೆಲ್ಲ ಭಯನು. ಕೆಲಸಕ್ಕೆ ಹೋದ್ರೂ ನೆಮ್ಮದಿ ಕೊಡ್ತಿರಲಿಲ್ಲ ನನಗೆ. ಸರ್ ಲವ್ ಮ್ಯಾರೇಜ್. ಹ್ಞೂ ಸರ್. ನಮ್ಮ ಅಮ್ಮ ಗಾಡಿ ಬಿಡಿಸ್ಬೇಕಾರೆ 2.5 ಲಕ್ಷ ದುಡ್ಡು ಕೊಟ್ಟಿತ್ತು. ತಲೆ ಚಿನ್ನ ಕೊಟ್ಟಿತ್ತು. ದುಡ್ಡೆಲ್ಲ ಕೊಟ್ಟರು ಮತ್ತೆ ದುಡ್ಡು ನಾನು ಎಷ್ಟು ಕೊಟ್ಟು ಅವನಿಗೆ ಕನಿಕರನೇ ಇಲ್ಲ ಸರ್. ಅವನಿಗೆ ಬಡಿಯೋದೆಲ್ಲ ಮಾಡೋನು. ದುಡ್ಡು ಕೇಳಕ್ಕೆ ಹೋದರೆ ಮತ್ತೆ ಹೊಡಿಯೋನು. ಅಮ್ಮಗೂ ಭಯನು. ತುಂಬ ಹಿಂಸೆ ಕೊಡ್ತಿದ್ದೆ ಸರ್. 2-3 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಆದ್ರೆ ಫ್ಯಾಮಿಲಿಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಕೂಗೋದು. ಆದರೆ ಎಷ್ಟೇ ಪ್ರಯತ್ನ ಪಟ್ಟವನು ಮತ್ತು ಅದೇ ಹಾಗೆ ಮಾಡೋನು. ಬದಲಾಗಲಿಲ್ಲ ಸರ್. ಫ್ಯಾಮಿಲಿಲ್ಲ ಅರಕ್ಕನೇ ಸರ್ ಇದು ಮಾಡ್ತಿದ್ದು. ಮುಂದೆ ಚೆನ್ನಾಗಿರಿಂದ ಹೇಳ್ಕೊಡೋರು ಸರ್. ಬರೀ ಜಗಳ ಹೊಡೆಯೋದು ಮಾಡೋಣ ಸರ್. ಹಿಂಸೆ ತಡೆಯೋಕ್ಕೂ ಆಗ್ತಿರಲಿಲ್ಲ ನನಗೆ. ಮಾತಾಡ್ಸೋಕ್ಕಿಂತ ಬಂದ್ಬಿಟ್ಟು ಸರ್ ಹೊಟ್ಟೆಗೆ ಚಾಕಾಕಿದ್ದು. ಅಲ್ಲಿ ಜಾಕಿ ಫ್ಯಾಕ್ಟ್ರಿ ಮುಂದೆನೆ ಕೆಲಸ ಬಿಡೋ ಟೈಮಲ್ಲಿ ಮಾತಾಡ್ಸೋಕ್ಕಿಂತ ಬಂದಿದ್ದ. ನಿನ್ನೆಕ್ಕಿಂತ ಮುಂಚೆ ಮತ್ತೆ ಒಂದು ಸತಿ ಬಂದು ಆವಾಗಲೂ ಹಿಂಸೆ ಕೊಟ್ಟು ಹೋದ. ಮತ್ತು ನಿನ್ನೆ ಸಂಜೆ ಬಂದ್ಬಿಟ್ಟು ಮತ್ತೆ ಚಾಕಾಗ್ತದೆ ಸರ್. ನ್ಯಾಯ ಬೇಕು ಸರ್. ನನಗೆ ಹಿಂಗೆಲ್ಲ ಆಯಿತು. ನನಗೆ ನ್ಯಾಯ ಬೇಕು ಸರ್. ನೆಮ್ಮದಿಲ್ಲ ಸರ್ ನನಗೆ. ನಮ್ಮ ಅಮ್ಮ ಒಂದು ಸತಿ ಮಲ್ಲೆ ಹೊಡೆದಿದ್ದ ಸರ್. ನಮ್ಮ ಅಮ್ಮಗೆಲ್ಲ ಹೊಡೆದು ಅವ್ನ ಮನೆಗೆ ಬರೋನೇ ಇಲ್ಲ. ಮತ್ತೆ ಬಾಡಿಗೆ ಮನೆ ಮಾಡ್ತೀನಿ ಅಂತ ಅಂದೆ. ಇಷ್ಟಾಗುತ್ತೆ ದುಡ್ಡು ನೀವು ಮಲ್ಲೆ ಬರೋ ಅಂತಂದ್ಬಿಟ್ಟು ಇದು ಮಾಡೋಣ ಸರ್. ಬಾಡಿಗೆ ಮನೆ ಮಾಡ್ತೀನಿ ಅಂದ್ರೆ ಬಡ್ಸೋಕ್ಕೆ ಅವನು ಇದು ಬರ್ತಿರಲಿಲ್ಲ ಸರ್. ಹೆಂಡತಿ ಮಕ್ಕಳನ್ನ ಕನಿಕರನೇ ಇಲ್ಲ ಅವನಿಗೆ. ಭಯ ಇದೆ ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತೆ ಹೊರಗಡೆ ಬಂದು ನಾಳೆ ದಿನ ನನಗೆ ಏನು ಮಾಡ್ತಾನಂತ ಭಯ ಸರ್ ನನಗೆ. ಮಗ ಅವನ ಹತ್ರ ಇದೆ ಸರ್. ರಕ್ಷಣೆ ಬೇಕು ಸರ್ ನನಗೆ. ಹಾಸನ ನಗರದ ಸರ್ಕಾರಿ ಹಿಮ್ಸ್ ಆಸ್ಪತ್ರೆ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ತಂದೆಗೆ ರಕ್ತ ಪರೀಕ್ಷೆ ಮಾಡಿಸಲು ಆಸ್ಪತ್ರೆಗೆ ಬಂದಿದ್ದ ವ್ಯಕ್ತಿಗೆ ಆಸ್ಪತ್ರೆಯಲ್ಲೇ ಪರೀಕ್ಷೆ ನಡೆಸದೆ ಖಾಸಗಿ ಲ್ಯಾಬ್ನಿಂದ ವರದಿ ತರಲು ಸಿಬ್ಬಂದಿ ಸೂಚಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆಗೆ ಆಕ್ರೋಶಗೊಂಡ ವ್ಯಕ್ತಿ ಆಸ್ಪತ್ರೆ ಆವರಣದಲ್ಲೇ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ವೈದ್ಯಕೀಯ ಸೇವೆಗಳೇ ಸಮರ್ಪಕವಾಗಿ ಸಿಗುತ್ತಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆ ಶುರುವಾಗಿದೆ. ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮರ್ಪಕ ಚಿಕಿತ್ಸೆ ಹಾಗೂ ಪರೀಕ್ಷಾ ಸೌಲಭ್ಯ ಕಲ್ಪಿಸಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಈ ಕುರಿತು ಆಸ್ಪತ್ರೆ ಆಡಳಿತದ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಕನ್ನಡಿಗರಿಗೆ ನಮಸ್ತೆ. ಇದು ಏನಂತಂದ್ರೆ ಹಾಸನ ಜಿಲ್ಲೆಯ ಒಂದು ವೈದ್ಯಕೀಯ ಆಸ್ಪತ್ರೆಯಲ್ಲಿ ನಡೆಯುತ್ತಿರೋಂಥ ಒಂದಿದು. ನಮ್ಮ ತಂದೆಯವರಿಗೋಸ್ಕರ ನಾನು ಒಂದು ಬ್ಲಡ್ ಚೆಕಪ್ ಬರ್ಕೊಟ್ಟಿದ್ರು. ಆ ಬ್ಲಡ್ ಚೆಕಪ್ ಇಂದು ಡಾಕ್ಯುಮೆಂಟ್ಸ್ ಹಿಂಗಿದೆ. ಬ್ಲಡ್ ತೊಗೊಂಡಿದ್ದೀನಿ, ಬಿಲ್ ಹಾಕ್ಸೋಕ್ಕೆ ಹೋದೆ. ಅವಾಗ ಹೊರಗಡೆ ಹೋಗ್ಬೇಕು ಅಂತಿದ್ದಾರೆ. ಹೊರಗಡೆ ಹೋದ್ರೆ ಏನಾಗಬೇಕು, ಬಡ ಸಾಮಾನ್ಯ ವ್ಯಕ್ತಿಗಳಿಗೆ ಏನಾಗಬೇಕು ಅಂತ ಗೊತ್ತಾಗ್ತಿಲ್ಲ. ರಿಪೋರ್ಟ್ ಕೇಳಿದ್ರೆ ಹಿಂಗಂತಿದ್ದಾರೆ, ಆ ಥರ ನೋಡಿ, ಈ ಥರ ನೋಡಿ. ಇದು ನೀವು ಅಲ್ಲೋಗಿ ಇಲ್ಲೋಗಿ ಪ್ರತಿಯೊಂದು ರಿಪೋರ್ಟ್ಸ್ ಇದೆ. ಬ್ಲಡ್ ಕ್ಲಾಟ್ ಆಗ್ತಿದೆ. ಬ್ಲಡ್ ಒಂದು ಫುಲ್ಲು ಕ್ಲಾಟ್ ಆಗ್ತಿದೆ ನೋಡಿ. ನೋಡಿ ಬ್ಲಡ್ ಕ್ಲಾಟ್ ಆಗ್ತಿದೆ. ಆದರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಈ ಥರ ಮಾಡಿದರೆ ಏನು ಮಾಡಬೇಕಾಗತ್ತೆ ಹೇಳಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಇಂಧನ ಹಾಗೂ ಗ್ಯಾಸ್ ದರ ಏರಿಕೆ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಜನರಿಗೆ ಪೆಟ್ರೋಲ್, ಡೀಸೆಲ್ ಮಿತವಾಗಿ ಬಳಸಿ, ಚಿನ್ನ ಖರೀದಿಸಬೇಡಿ, ಪ್ರವಾಸ ಹೋಗಬೇಡಿ ಎಂದು ಸಲಹೆ ನೀಡುತ್ತಿರುವುದು ದೇಶದ ಆರ್ಥಿಕ ಸ್ಥಿತಿಯ ವೈಫಲ್ಯವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಚುನಾವಣೆಯವರೆಗೆ ಬೆಲೆ ಏರಿಕೆ ತಡೆದು ಫಲಿತಾಂಶ ಬಂದ ತಕ್ಷಣ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಿಸಲಾಗಿದೆ ಎಂದು ಆರೋಪಿಸಿದರು.
ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ₹1,000 ಏರಿದರೆ ಸಾಮಾನ್ಯ ಜನರು ಹಾಗೂ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಲಿದೆ ಎಂದು ಎಚ್ಚರಿಸಿದರು. ಫಲಿತಾಂಶ ಬಂದ ಕೂಡಲೇನೆ ಅವರು ಸಲಹೆಗಳನ್ನು ಕೊಡ್ತಾರೆ. ಯಾರು ಈ ಸಲಹೆಗಳನ್ನು ಒಪ್ಪಿಕೊಳ್ಳುತ್ತಾರೆ? ಇದು ಸಲಹೆ ಅಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈ ದೇಶ ನಡೆಸಲಿಕ್ಕೆ ನಾನೊಬ್ಬ ಅಯೋಗ್ಯನಾಗಿದ್ದೇನೆ ಅನ್ನೋದನ್ನ ಈ ದೇಶದ ಜನರಿಗೆ ಅವರು ಹೇಳಿದ್ದಾರೆ ಎಂದು ಟೀಕಿಸಿದ್ದು, ಬೆಲೆ ಏರಿಕೆಯಿಂದ ಬಡವರು, ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದ ಜನರ ಜೀವನ ಮತ್ತಷ್ಟು ದುಸ್ತರವಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಪ್ರಧಾನಮಂತ್ರಿಗಳು ಈ ದೇಶದ ಜನರಿಗೆ ಹಲವಾರು ಸಲಹೆಗಳನ್ನು ಕೊಟ್ಟರು. ನೀವು ಮಿತವಾಗಿ ಪೆಟ್ರೋಲ್ಗಳನ್ನು ಬಳಸಿ, ಪೆಟ್ರೋಲ್ ಡೀಸೆಲನ್ನು ಬಳಸಿ, ಅದೇ ರೀತಿ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ, ನೀವು ಪ್ರವಾಸ ಹೋಗಬೇಡಿ, ಇದೆಲ್ಲ ನಮಗೆ ಇಡೀ ದೇಶದ ಜನರಿಗೆ ಕೊಟ್ಟರು. ನಾವು ಅವರನ್ನು ಈ ಮಾತನ್ನು ಅವರೇನಾದರೂ 5 ರಾಜ್ಯದ ಚುನಾವಣೆ ಮುಂಚೆ ಹೇಳಿದರೆ ಖಂಡಿತವಾಗಿ ನಾವು ಒಪ್ಕೊಳ್ತಾ ಇದ್ವಿ. ಅವರ ಚುನಾವಣೆಗೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ಬೋದು, ಗೆಲ್ಲಬೇಕು ಅಂತ ಹೇಳಿ. ಈ ಚುನಾವಣೆಯ ರಿಸಲ್ಟ್ ಫಲಿತಾಂಶ ಬಂದ ಕೂಡಲೇ ಅವರು ಸಲಹೆಯನ್ನು ಕೊಡ್ತಾರೆ. ಯಾರು ಸ್ವಾಮಿ ಈ ಸಲಹೆಗಳನ್ನು ಒಪ್ಕೊಳ್ತಾರೆ? ಇದು ಸಲಹೆ ಅಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈ ದೇಶ ನಡೆಸಲಿಕ್ಕೆ ನಾನು ಒಬ್ಬ ಅಯೋಗ್ಯನಾಗಿದ್ದೀನಿ ಅನ್ನೋದನ್ನು ಈ ದೇಶದ ಜನರಿಗೆ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಇದನ್ನು ಮುಂಚೆ ಹೇಳಿದರೆ ಖಂಡಿತವಾಗಿ ನಾವು ಅವ್ರನ್ನ ಒಪ್ಕೊಳ್ತಾ ಇದ್ದೀವಿ. ಈ ರೀತಿ ಬೆಲೆ ಏರಿಕೆಯನ್ನು ಚುನಾವಣೆಯ ಮಾರನೇ ದಿವಸ ಸಿಲಿಂಡರ್ಗೆ ₹1,000 ಒಂದು ಗ್ಯಾಸ್ ಸಿಲಿಂಡರ್ಗೆ ಏರಿಸ್ತಾರೆ. ಯಾರು ಸ್ವಾಮಿ ಹೋಟೆಲ್ಗಳಿಗೆ ಹೋಗುವಂಥದ್ದು? ಬಡವರು ಹೋಗಲ್ವಾ? ಹಾಗಾದ್ರೆ ಅವ್ರೇನು ಹೋಟ್ಲ್ ಅವ್ರ ಕೈಯಿಂದ ಕೊಡ್ತಾರಾ? ಹೋಟೆಲ್ ಅವರು ಬೆಲೆ ಏರಿಕೆಯನ್ನು ಮಾಡ್ತಾರೆ. ಕಾಫಿನಾಡು ಭಾಗದಲ್ಲಿ ಹೆಚ್ಚುತ್ತಿರುವ ಕಾಡುಕೋಣಗಳ ಹಾವಳಿ ತಡೆಗಟ್ಟಲು ಅರಣ್ಯ ಇಲಾಖೆ ವಿಶೇಷ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಕೊಪ್ಪ ಹಾಗೂ ಕಳಸ ಭಾಗಗಳಲ್ಲಿ ಕಾಡುಕೋಣಗಳ ದಾಳಿಯಿಂದ ರೈತರ ಬೆಳೆ ನಾಶವಾಗುತ್ತಿದ್ದು, ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಅಪಾಯಕಾರಿಯಾಗಿ ಗುರುತಿಸಲಾದ 3 ಕಾಡುಕೋಣಗಳನ್ನು ಸ್ಥಳಾಂತರಿಸಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. ಸಾಕಾನೆಗಳ ಸಹಾಯದಿಂದ ಕಾಡುಕೋಣ ಹಿಡಿಯುವ ಕಾರ್ಯ ನಡೆಯುತ್ತಿದ್ದು, 2 ಸಾಕಾನೆಗಳು ಹಾಗೂ 6 ಪಶುವೈದ್ಯರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಪ್ಪ ತಾಲೂಕಿನ ಎಸ್ಟೇಟ್ ಸಮೀಪ ಕಾರ್ಯಾಚರಣೆ ಆರಂಭವಾಗಿದ್ದು, ಸಿಬ್ಬಂದಿಗೆ ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ವಿಶೇಷ ತರಬೇತಿ ನೀಡಲಾಗಿದೆ. ಈ ಕಾರ್ಯಾಚರಣೆ ಯಶಸ್ವಿಯಾದರೆ ದಕ್ಷಿಣ ಭಾರತದಲ್ಲೇ ಇದೇ ಮೊದಲ ಪ್ರಯತ್ನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಜೀವ ಪಣಕ್ಕಿಟ್ಟು ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿಯ ಕಾರ್ಯಕ್ಕೆ ಶಾಸಕ ಟಿಡಿ ರಾಜೇಗೌಡ ಶಹಬ್ಬಾಸ್ ಹೇಳಿದ್ದಾರೆ. ರೈತರಿಗೆ ಈ ಕಾರ್ಯಾಚರಣೆಯಿಂದ ಶಾಶ್ವತ ಪರಿಹಾರ ಸಿಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಕೊಪ್ಪ, ಎನ್ನಾಪುರ, ಶೃಂಗೇರಿ, ಕಾಂಡ್ಯ ಮತ್ತು ಮೂಡಿಗೆರೆ ಕೆಲವು ಭಾಗದಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ತರೀಕೆರೆ ಕೆಲವು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡು ಕೋಣ ಮತ್ತು ಆನೆಗಳ ಹಾವಳಿ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ನಿರಂತರವಾಗಿ ಈ ಎಲ್ಲ ಪ್ರಕರಣಗಳನ್ನು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ, ಅರಣ್ಯ ಇಲಾಖೆಯ ಗಮನಕ್ಕೂ ಕೂಡ ತಂದಿದ್ದೇವೆ. ಆ ಒಂದು ಪ್ರಯತ್ನದಿಂದ ಕಾಡು ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡೋದು, ನಿರಂತರವಾಗಿ ಹಲವಾರು ತಿಂಗಳ ಕಾಲ ರೈತರ ಕೃಷಿ ಭೂಮಿಯನ್ನು ನಾಶ ಮಾಡೋದು, ಅಂತ ಸುಮಾರು 6 ಕಾಡಾನೆಗಳನ್ನು ಹಿಡಿದು ಸ್ಥಳಾಂತರ ಮಾಡಲಾಗಿದೆ. ಇವತ್ತು ಕಾಡುಕೋಣಗಳ ಸಂಖ್ಯೆ ಮತ್ತು ಕಾಡು ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಕಾರಣ ಅನೇಕ ಅರಣ್ಯ ಇಲಾಖೆಯ ಕಾಯ್ದೆಗಳು ಮತ್ತು ಜನಸಂಖ್ಯೆಯ ಬೆಳವಣಿಗೆಗಳಿಗೆ ಅನುಗುಣವಾಗಿ ಕಾಡು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಕಾಡುಕೋಣ ಹಿಡಿಯೋದು ಅಂತ ಹೇಳಿದರೆ ಸುಲಭ ಅಲ್ಲ, ಮಾತಾಡೋಂಥವ್ರಿಗೆ ಭಾಳ ಸುಲಭ. ಅದನ್ನು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಸುಮಾರು 3-4 ಕಾಡುಕೋಣ ಕಾರ್ಯಾಚರಣೆಯಲ್ಲಿ ನಾನು ಪ್ರತ್ಯಕ್ಷ ನೋಡಿ, ಬಹುಶಃ ತಾವುಗಳೆಲ್ಲರೂ ನೋಡಿದ್ದೀರಿ. ಇದು ಸಾವು ಬದುಕಿನ ಮಧ್ಯೆ ಹೋರಾಟ, ಲೈಫ್ ರಿಸ್ಕ್ ತೆಗೆದುಕೊಂಡು ಹೋಗಿ ಸೆರೆ ಹಿಡುವಂಥ ಒಂದು ಪ್ರಕ್ರಿಯೆಗೆ ನಮ್ಮೆಲ್ಲ ಇಲಾಖೆಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾನು ತಮಗೆ ಗೊತ್ತಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ವಾಗ್ವಾದ ತೀವ್ರಗೊಂಡಿದೆ. ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂಧನ ದರ ಏರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಫಲ ವಿದೇಶಾಂಗ ನೀತಿಯೇ ಕಾರಣ ಎಂದು ಆರೋಪಿಸಿದರು. ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದರು. ಜನರ ಜೀವನದ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ, ಪ್ರಧಾನಿ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚು ಮಾಡ್ತಾರೆ ಅಂತ ಗೊತ್ತಿತ್ತು, ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಇಂಧನ ದರ ಏರಿಕೆಯಿಂದ ರೈತರು, ಕಾರ್ಮಿಕರು ಹಾಗೂ ಬಡವರ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ತಕ್ಷಣ ದರ ಏರಿಕೆಯನ್ನು ಹಿಂಪಡೆಯಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು.
It is not possible. How to consume oil in my house? How can I stop it? How can I stop it? Ask all the central minister. Today may reduce his security 2 vehicles. Okay, fine. Let all others do in the entire country. No one should travel outside. How can it be there? It is their pleasure. They are earning. They are earning. They do. It is very much unfortunate. See, gold for everyone. One small change is needed. Mangalesa is needed. How can they stop Mangalesa? It is not fair. ಮೊದಲಿಂದ ಹೇಳ್ತಾ ಬಂದಿದ್ದೀವಿ, ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದನ್ನು ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ ನನ್ನ ಮೇಲೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ, ಇವು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಂದಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿಯವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮೈಸೂರಿನಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಪ್ರತಾಪ್ ಸಿಂಹ, ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಚಿಲ್ಲರೆ ರಾಜಕಾರಣದಲ್ಲಿ ತೊಡಗಿದೆ ಎಂದು ಆರೋಪಿಸಿದರು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದು, ಜನರ ಮೇಲೆ ಹೋಗಲಿ ಹುಟ್ಟಿದ ಮಗುವಿನ ಮೇಲೂ ಸಾಲದ ಹೊರೆ ಹೆಚ್ಚಿಸಲಾಗಿದೆ ಎಂದು ಟೀಕಿಸಿದರು. ಸಮವಸ್ತ್ರ ಸಂಹಿತೆ ವಿಚಾರವಾಗಿ ಮಾತನಾಡಿದ ಅವರು, ಶಾಲೆಗಳಲ್ಲಿ ಸಮಾನತೆ ಕಾಪಾಡಲು ವಸ್ತ್ರ ಸಂಹಿತೆ ಅಗತ್ಯ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವ ಸಿದ್ದರಾಮಯ್ಯಗೆ ಸಮವಸ್ತ್ರ ಸಂಹಿತೆ ಕುರಿತು ಅರಿವಿರಬೇಕಿತ್ತು ಎಂದು ಹೇಳಿದರು. ಹಿಜಾಬ್ ಹಾಗೂ ಕೇಸರಿ ಶಾಲು ವಿಚಾರದಲ್ಲಿ ಸರ್ಕಾರದ ನಿಲುವು ದ್ವಂದ್ವಮಯವಾಗಿದೆ ಎಂದು ಆರೋಪಿಸಿದರು. ಹಿಂದೂಗಳನ್ನ ಉರಿಸಬೇಕು, ಮುಸಲ್ಮಾನರಿಗೆ ಖುಷಿ ಕೊಡ್ಬೇಕು ಅಂತ ಮಾಡ್ತಿದ್ದಾರೆ. ಹಿಂದೂಗಳು ಜಾತಿ ಅಂತ ಹೊಡೆದಾಡೋದು ಬಿಡಿ ಎಂದರು. ಮುಸ್ಲಿಂ ಹೆಣ್ಮಕ್ಕಳಿಗೆ ಬುರ್ಕಾ ಹಾಕೋಕೆ ಅವಕಾಶ ಕೊಟ್ಟಿದ್ದೀರಾ, ಕೇಸರಿ ಶಾಲು ಬಿಡಲ್ವಲ್ಲ. ಮುಲ್ಮಾನ ಹುಡುಗ್ರಿ ಮುಕ್ಕಾಲು ಪ್ಯಾಂಟ್ ಟೋಪಿ ಹಾಕೋಡು ಕುರುಚಲು ಗಡ್ಡ ಬಿಟ್ಟು ಬರಬಹುದು ಅಂತ ಅವಕಾಶ ಕೊಟ್ಟಿಡಿ. ತಾಲಿಬಾನ್ ಸರ್ಕಾರ ಅಂತ ಗೊತ್ತು ಎಂದು ಟೀಕಿಸಿದರು. ಮುಸ್ಲಿಂ ಹೆಣ್ಮಕ್ಕಳಿಗೆ ಬುರ್ಕಾ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ. 3 ವರ್ಷದಲ್ಲಿ 3 ಕಾಸಿನ ಕೆಲಸ ಕೂಡ ಮಾಡಿಲ್ಲ. ಜನರಿಗೆ ಮುಖ ತೋರಿಸಲಾಗದೆ ಸಿದ್ದರಾಮಯ್ಯಗೆ, ಡಿಕೆ ಶಿವಕುಮಾರ್ ಅವರಿಗೆ, ಸಂಪುಟ ಸಚಿವರುಗಳಿಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಖಂಡಿತ ಬುರ್ಕಾ ಅವಶ್ಯಕತೆ ಇದೆ ಎಂದು ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದರು. ಇನ್ನಾಯ್ತು, ಮುಸಲ್ಮಾನ ಹೆಣ್ಮಕ್ಕಳಿಗೆ ಬುರ್ಕಾ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕೇಸರಿ ಶಾಲಾಕಕ್ಕಿಂತ ನೀವು ಕೊಡಲ್ಲ ಬಿಡಿ. ಆದರೆ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವ್ರಿಗೂ ಮುಕ್ಕಾಲು ಪ್ಯಾಂಟು, ತಲೆ ಮೇಲೆ ಒಂದು ಟೋಪಿ, ಕುರ್ಚಲು ಗಡ್ಡ ಬಿಟ್ಕೊಂಬರ್ಬೋದು ಅಂತ ಅದಕ್ಕೂ ಅವಕಾಶ ಕೊಟ್ಬಿಡಿ. ತಾಲಿಬಾನ್ ಸರ್ಕಾರನೇ ನೀವು ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ. ನಾನು ನಿಮ್ಮನ್ನು ಇನ್ನೂ ಒಂದು ಕೇಳಕ್ಕೆ ಬಯಸ್ತೀನಿ. ಇರಾನ್ನಲ್ಲಿ ಇವತ್ತು ನಡೀತಾರ ಯುದ್ಧ, ಅಮೆರಿಕ ಮತ್ತು ಇಸ್ರೇಲು ಇವುಗಳ ಒಂದು ಸಂಘರ್ಷವನ್ನು ಬದಿಗಿಡಿ. ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಅಲ್ಲಿನ ಸ್ಟೂಡೆಂಟ್ಸು, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಮಹಿಳೆಯರು ಯಾಕಾಗಿ ಬೀದಿಗಿಳಿದಿದ್ರು ಸರ್? ಕಳೆದ 10 ವರ್ಷಗಳಲ್ಲಿ 16 ಸರಿ ಬೀದಿಗಿಳಿದ್ರು. ಸಾರ್ವಜನಿಕವಾದಂಥ ಸ್ಥಳಗಳಲ್ಲಿ, ಸರ್ಕಲ್ಗಳಲ್ಲಿ ಬುರ್ಕಾವನ್ನು ಒಂದು ಕಡೆ ಹಾಕಿ ಬೆಂಕಿ ಕೊಟ್ಟರು. ಯಾಕೆ ಸರ್? ಅಲ್ಲಿ ಬುರ್ಕಾವನ್ನು ಹೇರಿದ್ರಿಂದಾಗಿಯೇ ಅಲ್ಲಿನ ಮಹಿಳೆಯರು, ಅಲ್ಲಿನ ವಿದ್ಯಾರ್ಥಿಗಳು ಅದರ ವಿರುದ್ಧ ಪ್ರತಿಭಟನೆ ರೂಪದಲ್ಲಿ ಬುರ್ಕಾವನ್ನು ಬೀದಿಗೆ ಹಾಕಿ ಬೆಂಕಿ ಕೊಟ್ಟಿದ್ರು ಸರ್. ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಜನ ಬುಗಿಲೆದ್ದಿದ್ದು, ಮಹಿಳೆಯರು ಬೀದಿಗಿಳಿದಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದು ಬುರ್ಕಾವನ್ನು ಇಂಪೋಸ್ ಮಾಡಿದ್ರಿಂದಾಗಿ. ನೀವೇನು ಸರ್ ಆ ಖಮೇನಿ ಸತ್ತೋದ? ನೀವೇನು ಹೊಸ ಖಮೇನಿ, ಕರ್ನಾಟಕದ ಖಮೇನಿ ಆಗಿ ಕೊಟ್ಟಿದ್ದೀರ ನೀವು? ಇಲ್ಲಿ ಬುರ್ಕಾವನ್ನು ನೀವು ಶಾಲೆನಲ್ಲಿ ಕಂಪಲ್ಸರಿ ಮಾಡ್ತಾಯಿದ್ದೀರಿ, ಹಾಕೊಂಡು ಹೋಗಿಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಅಂದ್ರೆ ಬರ್ತಾರೆ.
ಹಿಂದೂಗಳನ್ನು ಉರ್ಸೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದು ಅವರ ಹಿಡನ್ ಅಜೆಂಡಾ. ಮುಸಲ್ಮಾನರನ್ನ ಓಲೈಸೋದಕ್ಕೆ ಎಷ್ಟು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಹಿಂದೂಗಳನ್ನು ಉರ್ಸ್ಬೇಕು, ಅದನ್ನು ನೋಡಿ ಮುಸಲ್ಮಾನರಲ್ಲಿ ಒಂದೊಂದು ಜನ ಖುಷಿ ಪಟ್ಕೊಂಡು ತಮ್ಮ ಪರ ನಿಲ್ಲಬೇಕು ಅನ್ನೋ ಹಿಡನ್ ಅಜೆಂಡಾ ಸಿದ್ದರಾಮಯ್ಯನವರಲ್ಲಿ ಇರುವುದಂತೂ ಬಹಳ ಸ್ಪಷ್ಟವಾಗುತ್ತೆ. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಬುರ್ಕಾದ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವರಿಗೆ, ಅವರ ಸಂಪುಟದಲ್ಲಿರುವಂಥ ಸಚಿವರುಗಳಿಗೆ, ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಖಂಡಿತ ಬುರ್ಕಾದ ಅವಶ್ಯಕತೆ ಇದೆ. ಯಾಕಡೆ ಬುರ್ಕ ಹಾಕೊಳ್ತಾರೆ? ಮುಖ ತೋರಿಸ್ಬಾರ್ದು ಅಂತಲ್ವಾ? 3 ವರ್ಷದಿಂದ 3 ಕಾಸಿನ ಕೆಲಸನೂ ಮಾಡದಲ್ಲೇ ಜನವಿರೋಧಿ ನೀತಿನ ಅಳವಡಿಸ್ಕೊಂಡು ರಾಜ್ಯದ ಸಾಲವನ್ನು 8.25 ಲಕ್ಷ ಕೋಟಿಗೆ ಏರಿಸಿ, ಈಗ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟು ಯುವ ನಿಧಿ ಕೊಡ್ತೀನಿ ಅಂತೇಳಿ ಅದಕ್ಕೆ ಟೋಪಿ ಹಾಕಿ ಒಂದೇ ಒಂದು ರಸ್ತೆನೂ ಕೂಡ ರಿಪೇರಿ ಮಾಡ್ದಲೆ ಎಲ್ಲ ಕಡೆ ಗುಂಡಿ ಬಿದ್ದು ಹೋಗಿದ್ದಾವೆ. ಇಡೀ ರಾಜ್ಯದ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಅವರಿಗೆ ಮುಖ ತೋರ್ಸಕ್ಕೆಲ್ಲಾಗುತ್ತೆ? ಮುಸಲ್ಮಾನ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಬುರ್ಕಾ ಬೇಕಾ ಬೇಡವಾ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಬುರ್ಕಾ ಬೇಕೇ ಬೇಕು. ಯಾಕೆಂದರೆ ಮುಖ ತೋರ್ಸಕ್ಕೆ ಅವ್ರ ಕೈಲಿ ಮುಖನೇ ಇಲ್ಲ. 3 ವರ್ಷದಲ್ಲಿ 3 ಕಾಸಿನ ಕೆಲಸನೂ ಮಾಡಿಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರೀತಿಸಿ ವರಿಸಿದವಳ ಮೇಲೆ ಅನುಮಾನ. ವರದಕ್ಷಿಣೆಗಾಗಿ ಪತ್ನಿ ಮೇಲೆ ಸಾರ್ವಜನಿಕರ ಎದುರೇ ಚಾಕುವಿನಿಂದ ಹಲ್ಲೆ. ಪತಿ ಅರೆಸ್ಟ್. ಇಂಧನ ದರ ಏರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಫಲ ವಿದೇಶಾಂಗ ನೀತಿಯೇ ಕಾರಣ ಎಂದು ಸಿಎಂ DK ಶಿವಕುಮಾರ್ ಆರೋಪ. ಮುಸ್ಲಿಂ ಹುಡುಗರಿಗೆ ಮುಕ್ಕಾಲು ಪ್ಯಾಂಟ್ ಹಾಕೊಂಡು, ಟೋಪಿ ಹಾಕೊಂಡು ಕುರುಚಲು ಗಡ್ಡ ಬಿಟ್ಟು ಬರಬಹುದು ಅಂತ ಅವಕಾಶ ಕೊಡ್ಬಿಡಿ. ಪ್ರತಾಪ್ ಸಿಂಹ ಕಿಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.